ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಏನ್ ಸರ್ ನೀವು ಅಡುಗೆ ಮಾಡ್ತಿದ್ದೀರಾ? ಯಾಕಪ್ಪ ಗಂಡಸರು ಅಡುಗೆ ಮಾಡಬಾರ್ದ? ಹಾಗೇನಲ್ಲ, ಗಂಡಸ್ರ ಒಳ್ಳೆ ಅಡುಗೆ ಮಾಡ್ತಾರೆ ಅಂತ ನಮ್ಮ ಪುರಾಣನೇ ಹೇಳುತ್ತೆ. ಭೀಮಸೇನ, ನಳಮಹಾರಾಜರು. ಆದರೂ ಮನೇಲಿ ಇಬ್ಬಿಬ್ರು ಹೆಂಗಸರು ಇರುವಾಗ ನೀವು ಅಡುಗೆ ಮಾಡೋದು ಅಂದ್ರೆ ಹೆಂಡತಿ ಸಮಾಜ ಸೇವೆಗೆ ಹೋಗಿರ್ತಾಳೆ, ಮಗಳು ಅಪರೂಪಕ್ಕೆ ಬರ್ತಾಳಲ್ಲ, ಅಪರೂಪಕ್ಕೆ ಬಂದವಳಿಗೆ ಅಡುಗೆ ಮಾಡು ಅಂತ ಹೇಳೋದು ಚೆನ್ನಾಗಿರುತ್ತಾ? ಹಾಗಾದ್ರೆ ಒಬ್ಬ ಅಡುಗೆ ಒಂದು ಇಟ್ಕೊಂಡ್ರಾಯ್ತು. ಚೇಚೆ, ನಾವು ಗಟ್ಟಿಯಾಗಿರ್ಬೇಕಾದ್ರೆ ಅಡುಗೆಯವ್ರು ಯಾಕಬೇಕು? ಅದು ಅಲ್ಲದೆ ನನಗೆ ಆಫೀಸಿಂದ ಬಂದ್ಮೇಲೆ ಮನೇಲಿ ಕೂತು ಕೂತು ಬೋರ್ ಹೊಡಿಯುತ್ತೆ, ಟೈಮೇ ಪಾಸ್ ಆಗಲ್ಲ. ಇದರಿಂದನಾದ್ರೂ ನನಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಲೇಟಾಗಿ ಬಂದ್ಬಿಟ್ರೆ? ಶರಾವತಿ ಅಡುಗೆ ಮಾಡಿರ್ತಾಳೆ, ಇಲ್ಲ ಅಂತಂದ್ರೆ ಇಬ್ರು ಮಗನ್ ಕರ್ಕೊಂಡು ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡ್ತೀವಿ. ಒಟ್ಟಿನಲ್ಲಿ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅನ್ನಿ. ಏನು ನನ್ನ ಬಗ್ಗೆ ವಿಚಾರಣೆ ನಡೀತಿದೆಯಾ? ಹಾ, ನಮ್ಮ ದೈನಂದಿನ ಕೆಲಸಗಳ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು. ದಿನ ಎಲ್ಲ ಕೆಲಸ ನೀನೇ ಮಾಡ್ತೀಯೋ ಇಲ್ಲ ನನ್ನ ಕೈಲೇ ಮಾಡಿಸ್ತೀಯೋ ಅನ್ನೋ ಅನುಮಾನ ಇವರಿಗೆ. ಇದಕ್ಕೆ ಕಾರಣ ಸೌಂದರ್ಯ. ನಿಮ್ಮ ಮೇಲೆ, ನನ್ನ ಮೇಲೆ ಇಲ್ಲದ ಸಲ್ಲದೆಲ್ಲ ಹೇಳಿರ್ತಾಳೆ. ನಾನು ಅವ್ರ ತಂದೆಗೆ ಡೈವರ್ಸ್ ಕೊಟ್ಟಿದ್ದ ಕೋಪ, ನಿಮ್ಮನ್ನ ಮದುವೆ ಆದ್ನಲ್ಲ ಆ ಬೇಜಾರು, ಅದಕ್ಕೇನೆ ಹೀಗೆಲ್ಲ ಅವಳು ಮಾತಾಡ್ತಿದ್ದಾಳೆ. ಹಾಗಾದ್ರೆ ಸೌಂದರ್ಯ ಹೇಳಿದ್ದಲ್ಲ ಸುಳ್ಳು ಅನ್ನಿ. ಅದರಲ್ಲಿ ಬಹಳಷ್ಟು ಸತ್ಯನೂ ಇದೆ. ಶರಾವತಿ ನನ್ನ ಮದುವೆ ಆದ್ಮೇಲೆ ಬಹಳಷ್ಟು ಬದಲಾಗಿದ್ದಾಳೆ. ತಾನು ಮಾಡಿದ ತಪ್ಪಿನ ಅರಿವು ಒಳಗಾಗಿದೆ. ಇವಾಗ ಅದೆಲ್ಲ ಯಾಕೆ? ಅಡಿಗೆಗೆ ಏನ್ ಮಾಡಿದೀರಾ? ನಿನಗಿಷ್ಟವಾಗಿರೋ ಮೂಲಂಗಿ ಸಾರು, ಕ್ಯಾರೆಟ್ ಕೋಸಂಬರಿ. ಗ್ರೇಟ್. ನಾಳೆ ನಾನೇ ಅಡಿಗೆ ಮಾಡೋದು. ಶ್ಯಾಮ್, ಸ್ವಲ್ಪ ಬರ್ತೀರಾ? ಶ್ಯಾಮ್, ಹೋಗಿ ಮಾತಾಡ್ತಾ ಇರಿ. ಊಟ ರೆಡಿ ಆದ ತಕ್ಷಣ ಕರಿತೀನಿ. ಶ್ಯಾಮ್ ಅವರೇ, ನಿಮಗೆ ಈ ಸಾಹಿತ್ಯದಲ್ಲಿ ಆಸಕ್ತಿ ಹೇಗೆ ಬಂತು? ನಮ್ಮ ತಂದೆಯವರಿಂದ. ಓಹೋ, ಹಾಗಾದ್ರೆ ನಿಮ್ಮ ತಂದೆನೂ ಕವಿಗಳಾ? ಅಲ್ಲ, ಕಲಾವಿದರಾಗಿದ್ರು. ಇವತ್ತಿದ್ದಿದ್ರೆ ನಾನು ನೋಡಿ ತುಂಬ ಸಂತೋಷ ಪಟ್ಟಿರೋರು. ಶ್ಯಾಮ್, ನಿಮ್ಮ ಊರು ಯಾವುದು ಅಂತ ಹೇಳಿಲ್ಲ. ದಯವಿಟ್ಟು ಅದನ್ನ ಕೇಳಬೇಡಿ. ಯಾಕೆ? ನಾನು ಯಾರಿಗೂ ಹೇಳೋದಿಲ್ಲ, ನಾನು ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಈಗ ನಾನು ಏನೂ ಹೇಳೋ ಸ್ಥಿತಿಲಿಲ್ಲ. ಆಯಿತು, ಆದರೆ ನನ್ನ ಮಗಳ ಸ್ನೇಹ ಹೇಗಾಯಿತು ನಿಮಗೆ? ಅದು ನಿಮಗೆ ಬೇಡ ಅನ್ಸತ್ತೆ. ಪ್ಲೀಸ್ ಇಂಥ ಪ್ರಶ್ನೆಗಳನ್ನ ಕೇಳಬೇಡಿ. ನೀವು ನನ್ನ ಮಗಳನ್ನ ಪ್ರೀತಿಸ್ತಿದ್ದೀರಾ? ಯಾಕೆ ನಗ್ತಿದ್ದೀರಾ? ಅವಳು ನನ್ನ ದೃಷ್ಟಿಲಿ ಒಂದು ಮಗು. ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಮುಂದೆ ಭವಿಷ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ಸೌಂದರ್ಯ ಅಲ್ಲಿ ಮಾಡಿಯಲ್ಲಿರ್ಬೋದು, ನನ್ನ ರೂಮಲ್ಲಿ. ನಾನು ಅಲ್ಲಿಗೆ ಹೋಗ್ಬೋದಾ? ಧಾರಾಳವಾಗಿ. ಶ್ಯಾಮ್, ಶರಾವತಿ, ಊಟ ರೆಡಿಯಾಗಿದೆ, ಬಿಡಿಸ್ಲಾ? ಸೌಂದರ್ಯನೂ ಕರೆದು ಬರ್ತೀನಿ.
ಏನು ಮಾಡ್ತಿದ್ಯೋ? ಎಷ್ಟು ದಿವಸದಿಂದ ನೋಡ್ತಾ ಇದ್ದೀವಿ. ಈ ಹಲಸಿನಕಾಯಿ ಹಣ್ಣೆ ಆಗೋದು ಯಾವಾಗ? ಅದನ್ನು ನಾವು ತಿನ್ನೋದು ಯಾವಾಗ? ನಂಗೊಂದು ಅನುಮಾನ ಕಣೋ. ಏನೇ? ಆರ್ಟಿಫಿಷಿಯಲ್ ತರಕಾರಿ ಹಣ್ಣು ಎಲ್ಲ ಸಿಗತ್ತಲ್ವಾ, ಅಂಥದ್ದೇ ಒಂದು ಆರ್ಟಿಫಿಷಿಯಲ್ ಕಾಯಿನ ತಂದು ನಮ್ಮ ತಾತ ನೆಟ್ಟಿರ್ಬೋದು. ನಿನ್ನ ತಲೆ 15 ದಿವಸದ ಹಿಂದೆ ಇಷ್ಟೇ ಇದ್ದ ಹಲಸಿನಕಾಯಿ ಈಗ ಬೆಳೆದಿಷ್ಟು ದೊಡ್ಡದಾಗಿಲ್ವಾ? ಆರ್ಟಿಫಿಷಿಯಲ್ ಏನಾದರೂ ಬೆಳೆಯುತ್ತಾ ಅಲ್ವೇನೋ? ಯಾಕೋ ಸುಮ್ಮನಿದ್ಯಾ? ನಮ್ಮ ತಲೆನಲ್ಲಿ ಹೊಳಿತಾ ಇರೋ ವಿಷಯನೇ ಬೇರೆ. ಏನೋ ಅದು? ಎಲ್ಲ ಮರದಲ್ಲೂ ಹಣ್ಣು ಮೇಲಕ್ಕೆ ಬೆಳೆದ್ರೆ ಈ ಹಲಸಿನ ಮರದಲ್ಲಿ ಬುಡಕ್ಕೆ ಬೆಳೀತಾ ಇದೆ. ಅದಕ್ಕೇನೋ ಸೈಂಟಿಫಿಕ್ ಕಾರಣ ಇರ್ಬೋದು. ಹೌದಲ್ವಾ? ಈ ವಿಚಾರ ನಂಗೆ ತಲೆಗೆ ಹೊಳಿಲೇ ಇಲ್ಲ. ಯಾಕಿರ್ಬೋದು? ನೀನೇ ಹೇಳೋ. ನನಗೆ ಗೊತ್ತಿದ್ರೆ ನಾನು ಹೇಳ್ತಾ ಇರಲಿಲ್ವಾ? ತುಂಬ ಇಂಪಾರ್ಟೆಂಟ್ ವಿಷಯ, ತಿಳ್ಕೊಳ್ಳೇಬೇಕು. ಏನು ಮಾಡೋದು? ಅಕ್ಕನ ಕೇಳೋಣ, ಗೊತ್ತಾಗತ್ತೆ. ಒಂದ್ಸಲ ಎಸ್ಟೇಟ್ ಕಡೆ ಹೋಗಿ ಬರಬೇಕು ಕಣೆ. ಮುಂದಿನ ವಾರ ಹೋಗೋಣವಾ? ಹೋಗಿ ಬರೋಣಮ್ಮ. ಅದಕ್ಕೇನು? ಸರಿ ಅಕ್ಕ ಅಕ್ಕ, ಇಲ್ಲಿರೋದ್ರಲ್ಲಿ ಬುದ್ಧಿವಂತೆ ನೀನೇ. ಅದಕ್ಕೆ ನೀನೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಶುರು ಹಚ್ಕೊಂಡ್ರ ನಿಮ್ಮ ತರ್ಲೆನಾ? ಒಳಗೆ ಹೋಗಿ ಓದ್ಕೊಳ್ರೋ. ಇದು ಸೈಂಟಿಫಿಕ್ ಮ್ಯಾಟ್ರು, ಓದಕ್ಕೆ ಸಂಬಂಧಪಟ್ಟಿದ್ದು. ಏನದು? ಬಾ ಹೇಳ್ತೀವಿ. ಎಲ್ಲ ಮರದ ತಲೆ ಮೇಲೆ ಹೂ ಹಣ್ಣು ಬಿಟ್ರೆ ಈ ಹಲಸಿನ ಮಾತ್ರ ಯಾಕೆ ಕೆಳಗೆ ಬಿಡುತ್ತೆ? ಅದು ಅದು ಮರ ಅಂದಮೇಲೆ ಹಣ್ಣು ಕಾಯಿ ಎಲ್ಲಿ ಬೇಕಾದ್ರೂ ಬಿಡ್ಬೋದು. ಎಲೆಯಲ್ಲೂ ಕಾಯಿ ಬಿಡ್ಬೋದಾ? ತಲಹರಟೆ. ಮತ್ತೆ ತಲೆಯಲ್ಲಿ ಯಾಕೆ ಕಾಯಿ ಬಿಡಲ್ಲ ಹೇಳಕ್ಕ? ನಿಮ್ಗೇನಾದ್ರೂ ಗೊತ್ತಮ್ಮ? ನಾನು ಹೇಳ. ತಾತ ಏನಂತ ಇದ್ರು? ಹಸು ಮನುಷ್ಯರಿಗೆ ಹಾಲು ಕೊಡುತ್ತೆ, ಮರ ಹಣ್ಣು ಕೊಡುತ್ತೆ. ಹಲಸಿನಕಾಯಿ ತುಂಬ ದೊಡ್ಡದಲ್ವಾ, ಮೇಲತ್ ಕುಯ್ಯೋಕ್ಕೆ ತುಂಬ ಕಷ್ಟ ಆಗುತ್ತಲ್ವಾ. ನಮ್ಗೆ ತಿನ್ನಕ್ಕೆ ಸುಲಭ ಆಗಲಿ ಅಂತ ಕೆಳಗಡೆನೇ ಬಿಟ್ಟಿದೆ. ಎಷ್ಟು ಒಳ್ಳೆ ಮರ ಅಲ್ಲ? ಅತ್ತೆ. ಅರೆ ಮುರಳಿ, ಬಾ. ಚೆನ್ನಾಗಿದ್ಯಪ್ಪ? ಯಾರಮ್ಮ ಇವರು? ಇವನು ನಮ್ಮ ಅಣ್ಣನ ಮಗ ಮುರಳಿ ಅಂತ. ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ, ನನ್ನ ನೋಡಕ್ಕೆ ಕಣೋ. ನೀವ್ಯಾಕೆ ಅವ್ರು ನೋಡಕ್ಕೆ ಹೋಗ್ಬಾರ್ದು? ಈ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ಲಮ್ಮ. ನೀನು ತರ್ಲೆ. ಯಾವಾಗ ಬಂದ್ಯೋ? ಇಷ್ಟು ದಿನ ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ? ನಿನ್ನ ನೋಡಿ ಎಷ್ಟು ವರ್ಷ ಆಗೋಯ್ತು ಗೊತ್ತಾ? ಅಲ್ಲ, ನಿನ್ನವರು ಅಂತ ಒಬ್ರಿದ್ದಾರೆ ಅಂತ ಮರ್ತ್ಬಿಟ್ಟಿದ್ಯೇನೋ? ಒಂದು ಫೋನು, ಒಂದು ಕಾಗ್ದ ಏನು ಬೇಡವೇನೋ? ಅತ್ತೆ ಅತ್ತೆ, ಎಲ್ಲ ಒಂದೇ ಸತಿ ಕೇಳಿದ್ರೆ ಹಾಗೆ. ನಾನೇನು ಅಷ್ಟಾವಧಾನ ಕಲ್ತಿಲ್ಲ. ಇವರೆಲ್ಲ ಯಾರತ್ತೆ? ಇವರೆಲ್ಲ ನನ್ನ ಮಕ್ಕಳು. ಅತ್ತೆ, ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಹಾಗೂ ಹೀಗೂ ಮಾಡಿ ನಾನು ಓದ್ ಕಂಪ್ಲೀಟ್ ಮಾಡಿದೆ. ಏನೋ ನನ್ನ ಅದೃಷ್ಟ, ತಕ್ಷಣಕ್ಕೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಒಂದು ಕೆಲಸ ಸಿಕ್ತು. ಆ ಕೆಲಸಲ್ಲಂತೂ ಇವತ್ತು ಒಂದು ಊರಾದರೆ ನಾಳೆ ಒಂದು ಊರು, ನಾಡಿದ್ದು ಮತ್ತೊಂದು ಊರು, ಹೀಗೆ ಯಾರನ್ನೂ ಭೇಟಿ ಮಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ. ಏನೋ ಈಗ ನನ್ನ ಕೆಲಸ ಪರ್ಮನೆಂಟ್ ಆಗಿದೆ. ಏನೋ ಬದುಕಿನಲ್ಲಿ ಒಂದು ಸಾಧಿಸ್ತೆ ಅನ್ನೋ ತೃಪ್ತಿ ನನಗಿದೆ. ಅವಕಾಶ ಸಿಕ್ತು, 2 ತಿಂಗಳು ರಜಾ ಹಾಕಿ ಹೊರಡು ಬಂದ್ಬಿಟ್ಟೆ. ಒಳ್ಳೇದೇ ಮಾಡಿದೆ. ಒಟ್ಟಿನಲ್ಲಿ ಇಲ್ಲಿಗೆ ಬಂದ್ಯಲ್ಲ, ಅದೇ ತುಂಬ ಸಂತೋಷಪ್ಪ. ಆದರೆ ಈ ಸಂತೋಷನ ಹಂಚ್ಕೊಳ್ಳೋಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಾಪ್ತಿನೋ ಅಷ್ಟಷ್ಟೇ ದಕ್ಕೋದು. ನನಗೆ ಅವ್ರನ್ನ ನೋಡೋ ಭಾಗ್ಯ ಆಗಲಿ, ನಿಮ್ಮ ಹತ್ರ ಇದ್ದು ಒಂದೆರಡು ಸಮಾಧಾನದ ಮಾತಾಡೋ ಯೋಗ ಆಗಲಿ ದೊರಕಲಿಲ್ಲ. ಆಗ ನಾನು ಯಾವ ಊರಿನಲ್ಲಿ ಹೇಗೆ ಅಲಿತಾ ಇದ್ನೋ ಏನೋ. ನೀನು ಯಾಕೋ ಬೇಜಾರು ಮಾಡ್ಕೋತೀಯಾ? ನಾನು ಮನಸ್ಸು ಗಟ್ಟಿ ಮಾಡ್ಕೊಂಬಿಟ್ಟಿದ್ದೀನಿ, ಅದು ಈ ಮಕ್ಕಳ ಜೊತೆ ಸೇರಿದ ಮೇಲೆ. ಅಪರ್ಣ, ಬಾಯಲ್ಲಿ. ಇವಳು ನನ್ನ ಮಗಳು ಅಪರ್ಣ. ನಮಸ್ತೆ. ನಮ್ಮ ಅಣ್ಣನ ಮಗ ಮುರಳಿ ಅಂತ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ. 2 ತಿಂಗಳು ರಜಾ ತಗೊಂಡು ಇಲ್ಲಿಗೆ ಬಂದಿದ್ದಾನೆ. ತುಂಬ ಒಳ್ಳೆ ಹುಡುಗ. ಅಷ್ಟು ದಿವಸನೂ ಇಲ್ಲೇ ಇರ್ತಾನೆ.
ಓದ್ತಾ ಇದ್ದೀರಾ? ಹಾಗೇನಲ್ಲ. ಏನೂ ಇಲ್ಲ, ಈ ಕವನನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ನೋಡಿ? ರುಂಡವಿಲ್ಲದ ಮುಂಡ, ವಜ್ರ ಮಾಂಸದ ಕುಂಡ, ವರ್ತುಲದಿ ಬದುಕಿಸಿಹೆ ಏನು ದಂಡ, ಸತ್ಯ ಧರ್ಮದ ನೀತಿ, ಪಾಪ ಪುಣ್ಯದ ಭೀತಿ, ಕಲಿ ತೋರಿ ಬಿಟ್ಟಿಹನು ಏನು ಭಂಡ. ಕನ್ಕ್ಲೂಷನ್ನೇ ಸಿಗ್ತಾ ಇಲ್ಲ. ಇವತ್ತಿನ ಸ್ಥಿತಿಗೆ ಕನ್ಕ್ಲೂಷನ್ ಅಂದ್ರೆ ಪ್ರಳಯ ಮಾತ್ರ. ಅಂದ್ರೆ ಪ್ರಳಯ ತಾರೆಯ ತಂದೆ ತಾಳೆನಾ ಈ ಉರಿಯ, ಕಲಿ ಕೊಚ್ಚು ಹಾಕುತಿಹ ನನ್ನ ಕರುಳು, ತನುಬಾಧೆಯ ನೀಗು, ಸುಖ ತೋರಿ ನೆರವಾಗು, ಎನ್ನ ಒಡಲಲ್ಲಿ ಸಾಯಬೇಕು. ಬ್ಯೂಟಿಫುಲ್. ಎಷ್ಟು ಬೇಗ ಬರೆದ್ಬಿಟ್ರಿ, ಅದು ಇಷ್ಟು ಚೆನ್ನಾಗಿ. ಶಬ್ದ ಭಂಡಾರ ಇದ್ರೆ ಸಾಲ್ ಜೋಡಿಸೋದು ಎಷ್ಟು ಹೊತ್ತು ಹೇಳಿ. ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತಿದ್ದೆ, ಕೇಳಲ್ಲ? ಕೇಳಿ. ಸೌಂದರ್ಯಗೆ ನಿಮ್ಮಿಂದ ಸಿಗ್ಬೇಕಾದ ಪ್ರೀತಿ ಸಿಕ್ಕಿಲ್ಲ, ತಾಯಿಯಾಗಿ ನೀವು ನಿಮ್ಮ ಕರ್ತವ್ಯ ಮಾಡಿಲ್ಲ ಅಂದಮೇಲೆ ಬದುಕಿನ ಕಾವ್ಯದಲ್ಲಿ ನೀವು ಸೋತಿದ್ದೀರ, ಒಪ್ಕೋತೀರಾ? ಕೆಲವು ವಿಷಯದಲ್ಲಿ ಸೋತಿದ್ದೀನಿ, ಒಪ್ಕೊಳ್ಳೋದು ಅನಿವಾರ್ಯ. ಯಾಕೆಂದ್ರೆ ನಿಜ ಕಣ್ಕುಕ್ಕತ್ತೆ. ಐ ಆಮ್ ಸಾರಿ, ನಾನು ಹೀಗೆ ಜನರಲ್ ಆಗಿ ಕೇಳಿದೆ. ದಟ್ಸ್ ಓಕೆ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಅಡುಗೆ ಆಗಿದೆ ಅಂತ ನೋಡ್ತೀನಿ. ಪರವಾಗಿಲ್ವೇ, ನಮ್ಮ ತಾನೇ ನಿಮ್ಮ ಕಡೆ ಸೆಳ್ಕೊಂಡಿದ್ದೀರಾ. ನಿಮ್ಮ ವ್ಯಕ್ತಿತ್ವ ಅವ್ರನ್ನೂ ಆಕರ್ಷಣೆ ಮಾಡಿದೆ. ನಾನು ಜಗತ್ತನ್ನೇ ಗಾಢವಾಗಿ ಪ್ರೀತಿಸ್ತಾ ಇದ್ದೀನಿ, ಹಾಗಾಗಿ ಅಲ್ಲಿರೋರು ನನ್ನನ್ನು ಪ್ರೀತಿಸ್ತಿದ್ದಾರೆ, ಅದು ಅನಿವಾರ್ಯ. ನೀನು ಪ್ರಪಂಚನ ಇಷ್ಟಪಟ್ಟು ನೋಡು, ಪ್ರೀತಿಸು, ಆಗ ನಿನ್ನ ಇಷ್ಟಪಡೋರು ಪ್ರೀತಿಸೋರು ಸಿಕ್ಕೇ ಸಿಗ್ತಾರೆ. ಅದಕ್ಕೆ ನಾನು ಪ್ರೀತಿಸ್ತಾ ಇರೋದು. ಗುಡ್. ನಿಮ್ಮ ತಾಯಿ ನೀನು ಹೇಳಿದಷ್ಟು ಕೆಟ್ಟವರಲ್ಲ, ಈಗ ರಿಯಲೈಸ್ ಮಾಡ್ಕೊಂಡಿದ್ದಾರೆ. ಊರ್ ಕೊಳ್ಳೆ ಆದ್ಮೇಲೆ ಊರ್ ಬಾಗ್ಲು ಹಾಕ್ದಾಗೆ. ಈಗ ಆಗ್ಬಾರ್ದು ಏನೂ ಆಗಿಲ್ಲ. ನನ್ ಪರವಾಗಿದ್ದವರು ನಮ್ ತಾಯಿ ಪರವಾಗಿ ಆಗ್ಬಿಟ್ರಾ? ನಾನು ಎಲ್ಲರ ಪರವಾಗೇ ಇದ್ದೀನಿ. ನಿಮ್ಮ ತಂದೆ ತಾಯಿ ತಮ್ಮ ಎಲ್ಲರೂ ಒಳ್ಳೆಯವರೇ, ಆದರೆ ನೀನು ನೋಡೋ ದೃಷ್ಟಿ ಸರಿ ಇಲ್ಲ. ಮೊದಲು ಅದನ್ನ ತಿದ್ಕೋ. ಎಲ್ಲರೂ ನಿನ್ನನ್ನು ಪ್ರೀತಿಸ್ತಿದ್ದಾರೆ. ನಿಮ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು ನಮ್ ತಾಯಿನ ಹೊಗ್ಳಕ್ಕಲ್ಲ. ಹೊಗಳ್ತಿಲ್ಲ, ಕಂಡು ಸತ್ಯ ಹೇಳ್ತಿದ್ದೀನಿ. ಕಾಣ್ತಿರೋ ಸತ್ಯ ಹೇಳಿ. ನಾನೀಗ ಹೇಗೆ ಕಾಣಿಸ್ತಾ ಇದ್ದೀನಿ? ವೆರಿ ಸ್ವೀಟ್. ಬಾಪ, ಅಡುಗೆ ಎಲ್ಲ ಹೇಗಿತ್ತು? ಇತ್ತು. ಏನತ್ತೆ, ಆ ಜೂಲಪ್ಪ ದಿನ ಒಂದೇ ಥರ ಅಡುಗೆ ಮಾಡ್ತಾನೆ, ಅದೇ ಅನ್ನ ಸಾಂಬಾರು, ಅದೇ ಪಲ್ಯ. ತಾತ ಇದಾರಲ್ವೇನೋ, ಅವ್ರಿಗೆ ಭೂರಿ ಭೋಜನ ಎಲ್ಲ ಸರಿ ಹೋಗಲ್ಲ, ಮಹಾ ಬಾಯ್ ಚಪ್ಲ. ಹಾಗೇನಾದ್ರೂ ಒಂದ್ ವೇಳೆ ಮಾಡಿದ್ವೋ ಹೇಗಾದ್ರೂ ಮಾಡಿ ತಿನ್ಬಿಡ್ತಾರೆ. ಆಮೇಲೆ ಡಾಕ್ಟ್ರು ಔಷಧಿ ಅಂತ ಒದ್ಲಾಡ್ತಾರೆ. ಮತ್ತೆ ಅವ್ರಿಗೆ ಗೊತ್ತಾಗ್ದಾಗ ಮಾಡಿದ್ರಾಯ್ತು. ಅವ್ರ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಮೂಗ್ ಮಾತ್ರ ತುಂಬಾ ಶಾರ್ಪು. ವಾಸನೆ ಹಿಡ್ಕೊಂಡೆ ಅಡುಗೆ ಮನೆಗೆ ನುಗ್ಬಿಡ್ತಾರೆ. ಅದು ಸರಿ, ಇದನ್ನೆಲ್ಲ ನೀನು ಯಾಕೆ ಕೇಳ್ತಿದ್ಯಾ? ಇನ್ನೇನು ಕೇಳಲಿ. ಅಲ್ಲ ಅತ್ತೆ, ಊಟದಲ್ಲಿ ಒಂಚೂರು ಚೇಂಜಸ್ ಬೇಡವಾ? ಸರಿ, ನಿನ್ಗೇನು ಬೇಕು ಅಂತ ಹೇಳು, ಅದನ್ನ ನಾಳೆ ಮಾಡಿಸ್ತೀನಿ. ವೆಜಿಟೇಬಲ್ ಪಲಾವ್ ಮಾಡಿಸ್ತೀಯಾ? ಪಲಾವ? ಹಾ. ಅವನಿಗೆ ಬರಲ್ವಲ್ಲೋ? ಅಯ್ಯೋ ಪರವಾಗಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ನೀನ್ ಹೆಲ್ಪ್ ಮಾಡ್ತೀಯಾ? ನಿನ್ಗೆ ಅಡುಗೆ ಮಾಡಕ್ ಬರುತ್ತಾ? ಊರೂರು ಸುತ್ತೀನಿ ಅಂತೀಯಾ? ಅಡುಗೆ ಮಾಡೋದನ್ನೆಲ್ಲ ಯಾವಾಗ ಕಲ್ತ್ಕೊಂಡೆ? ಅತ್ತೆ, ಕೆಲ್ಸಕ್ಕೆ ಸೇರಿದ ಹೊಸರಲ್ಲಿ ಡೆಲ್ಲಿಲಿ 1 ವರ್ಷ ಇರ್ಬೇಕಾಗಿ ಬಂತು. ಅಲ್ಲಿ ಆ ಹೋಟ್ಲ್ ಊಟ ತಿಂದು ತಿಂದು ಆಸಿಡಿಟಿ ಸ್ಟಾರ್ಟ್ ಆಗಿತ್ತು.
ಅದಕ್ಕೆ ನನ್ನ ರೂಮಲ್ಲಿ ನಾನೇ ಅಡುಗೆ ಮಾಡ್ಕೋತಿದ್ದೆ. ಪಾತ್ರೆ ತೊಳೆಯೋಕ್ಕೂ ಬರುತ್ತಾ? ಮಾಡಿದ್ಮೇಲೆ ತೊಳಿಲೇಬೇಕಲ್ಲ. ನಾಳೆ ಮದುವೆ ಆದಮೇಲೆ ನಿನ್ನ ಹೆಂಡತಿಗೆ ಅಡುಗೆ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಎಲ್ಲ ಹೇಳ್ಬಿಡ್ಬೇಡ. ಅಡುಗೆ ಮನೆ ಇನ್ಚಾರ್ಜೇ ಅಲ್ಲ, ಬಚ್ಚಲ ಮನೆ ಇನ್ಚಾರ್ಜು ನೀನೇ ತಗೋಬೇಕಾಗತ್ತೆ, ಹುಷಾರು. ಇಲ್ಲ ಅತ್ತೆ, ನಾನು ಮದುವೆ ಆಗೋಳು ಅಂಥವಳಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಸದ್ಯದಲ್ಲೇ ಮದುವೆ ಆಗೋ ಐಡಿಯಾ ಇದೆ ಏನು? ಇನ್ನು ಎಷ್ಟು ದಿನ ಅಂತ ಹೀಗೆ ಅಲೆಮಾರಿ ಥರ ಅಲಿತಾ ಇರಲಿ ಹೇಳುತ್ತೆ. ಎಲ್ಲರೂ ಬಿಟ್ಟು ದೂರ ಇದ್ದು ನಾನೊಬ್ಬ ಮನುಷ್ಯ ಅನ್ನೋದನ್ನೇ ಮರೆಯೋ ಹಂತಕ್ಕೆ ಬಂದುಬಿಟ್ಟಿದ್ದೀನಿ. ಈ ಒಂಟಿ ಬಾಳು ಸಾಕಾಗಿ ಹೋಗಿದೆ. ಅದಕ್ಕೆ ಈಗ ಆ ಕೆಲಸ ಬಿಟ್ಟು ಇಲ್ಲೇ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಿ ಒಂದು ಮನೆ ಕಟ್ಕೊಂಡು ಸುಖವಾಗಿ ಸಂಸಾರ ಸಾಗಿಸೋಣ ಅಂತಿದ್ದೀನಿ. ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ. ಗಂಡಾಗಲಿ ಹೆಣ್ಣಾಗಲಿ ಸರಿಯಾದ ವಯಸ್ಸಿನಲ್ಲಿ ಮದುವೆ ಆದ್ರೇ ಲಕ್ಷಣ. ಅದು ಸರಿ, ಊರೂರು ಸುತ್ತೋ ಕೆಲಸ ಅಂತೀಯಾ? ಯಾವುದಾದ್ರೂ ಹುಡುಗಿನ ಇಷ್ಟಪಟ್ಟಿದ್ಯಾ? ಓಡಾಡ್ಕೊಂಡೇ ಇದ್ದಿದ್ದರಿಂದ ಯಾರನ್ನೂ ಇಷ್ಟಪಡೋಕ್ಕೆ ಚಾನ್ಸಸ್ ಸಿಕ್ಕಲಿಲ್ಲ. ಇನ್ನು ಒಂದೇ ಕಡೆ ಇರ್ತೀನಲ್ಲ, ನನ್ನ ಮನ್ಸಿಗೆ ಇಷ್ಟ ಆಗೋಳು ಯಾರು ಅಂತ. ಓ, ನಿನ್ನ ಹೆಂಡತಿ ಆಗೋಳು ಹೀಗೇ ಇರಬೇಕು ಅಂತ ಕನಸು ಕಟ್ಕೊಂಡಿದ್ಯಾ? ಅವಳು ಹೇಗಿರ್ಬೇಕು ಹೇಳು? ರೂಪ, ಲಾವಣ್ಯ, ಸಂಯಮದಿಂದ ಕೂಡಿದ ಒಂದು ಸುಂದರವಾದ ಶಿಲ್ಪ ನನ್ನ ಕಣ್ಣೆದುರಿಗೆ ಇದೆ. ಆದರೆ ಅದರ ಮನಸ್ಸಿನ ಕಲ್ಪನೆ ಏನು ಅನ್ನೋದು ಅಸ್ಪಷ್ಟವಾಗಿದೆ. ಯಾರೋ ಅದು ನಿನ್ನ ಮನಸ್ಸು ಗೆದ್ದೋಳು? ಕಣ್ಣಿಗೆ ಕಾಣ್ತಾಳೆ.